Happy birthday to you. Happy birthday to you. ಹೇಗಿತ್ತು ಸರ್ಪ್ರೈಸ್? ಏನಣ್ಣ ಆಗ ಕಚ್ಚೋದು. ಅಯ್ಯೋ ಸಾರಿ ಸಮರ್ಥ್, ನೀನಂತ ಗೊತ್ತಾಗಿಲ್ಲ, ಜೋರಾಗಿ ಕಚ್ಚಿಬಿಟ್ನಾ. ಪರವಾಗಿಲ್ಲ ಬಿಡಿ, ನಾನು ಅಂತ ಗೊತ್ತಾಗಿದ್ರೆ ಸರ್ಪ್ರೈಸ್ ಇರ್ತಿರ್ಲಿಲ್ಲ. ನೀವೇ ಸುಮ್ಮನೆ ಸೈಲೆಂಟಾಗಿ ನಡ್ಕೊಂಬಂದ್ಬಿಡ್ತಿದ್ರಿ ಅಷ್ಟೇ. ಹೇಗಿತ್ತವೆ ಬರ್ಡೇ ಸರ್ಪ್ರೈಸು? ಏನು ಚಿಕ್ಕಪ್ಪ ನೀವು, ಮೊದಲೇ ಮನೇಲಿ ಇಷ್ಟೆಲ್ಲ ನಡೀತಾ ಇದೆ, ಅಂಥದ್ರಲ್ಲಿ ಈ ರೀತಿ ಸರ್ಪ್ರೈಸ್ ಕೊಟ್ರೆ ಭಯ ಆಗದಿರತ್ತೆ. ಎಲ್ರ ಮನಸ್ಸಲ್ಲಿರೋ ಭಯ ತಿಳಿಯಾಗ್ಲಿ ಅಂತಾನೆ ಅವ್ರು ಹೀಗೆ ಮಾಡಿದ್ದು. ಹೌದು, ಭಯ ಕೂಡ ತಮಾಷೆಗೆ ತಗೊಳ್ಳಿ ಅಂತಲೇ ಈ ಐಡಿಯಾ ಮಾಡಿದ್ದು. ಅಣ್ಣ ಒಂದು ನಿಮಿಷ. ಅಣ್ಣ ಬನ್ನಿ. ಏನಾಯ್ತವಿ? ಪೂರ್ಣಿ ಮಗುಗೆ ನಿದ್ದೆ ಮಾಡಿಸ್ತಾ ಅವಳು ನಿದ್ದೆ ಹೋಗಿದ್ದಾಳೆ. ಅವಳು ತುಂಬ ಗಾಬರಿಯಾಗಿದ್ದಾಳೆ, ಭಯಪಟ್ಟಿದ್ದಾಳೆ. ದೇವಸ್ಥಾನದಲ್ಲಿ ಈ ರೀತಿ ನಡೆದಿದ್ದು ಗೊತ್ತಾದ ಮೇಲಿಂದ ಮಗುಗೆ ಏನಾಗುತ್ತೋ ಅಂತ ಆತಂಕ. ಆ ಆತಂಕದಿಂದ ಬಹುಶಃ ನನ್ನ ಬರ್ಡೇನು ಮರ್ತಿದ್ದಾಳೇನೋ. ಅವಳಿಗೆ ಈ ರೀತಿ ಆಗೋದು ಸಹಜನೇ. ಪೂರ್ಣಿ ಮುಂಚೆಯಿಂದನೂ ಸ್ವಲ್ಪ ಭಯ ಸ್ವಭಾವದಳೆ. ಅವಳಿಗೆ ಆಚೆ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು. ತುಳಸಿಯವರೇ, ನೀವೇ ಅವಳಿಗೆ ಸ್ವಲ್ಪ ಸಮಾಧಾನ ಹೇಳಿ, ಧೈರ್ಯ ಹೇಳಿ. ಆಯ್ತು ಮಾಧವರೇ. ಅವಿ, ನೀನೇ ಹೋಗಿ ಪೂರ್ಣಿ ಕೇಕ್ ಕೊಟ್ಟು ಧೈರ್ಯ ಹೇಳು. ಅವಳ ಜೊತೆ ನಾಳೆ ನಾನು ಮಾತಾಡ್ತೀನಿ. ಸರಿ ಅಮ್ಮ, ಹಾಗೆ ಆಗಲಿ. ಈ ಟೈಮಲ್ಲಿ ಅಭಿನಯ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡಿದ್ರ ಅಣ್ಣ ತಮ್ಮಂದ್ರು ಪ್ರೀತಿನ ಒಬ್ರನ್ನೊಬ್ರು ಹೇಗೆ ಮಿಸ್ ಮಾಡ್ಕೋತಾರೆ ಅಂತ. ಎದುರಿಗಿದ್ರೆ ಕೋಳಿ ಜಗಳ ಆಡ್ತಿರ್ತಾರೆ. ಏನು ಮಾಡೋದು, ಜಗಳದಲ್ಲೇ ಪ್ರೀತಿ ಜಾಸ್ತಿ ಇರುತ್ತಂತೆ. ಈ ಅಣ್ಣ ತಮ್ಮಂದ್ರ ಜಗಳ ಒಂಥರ ಮಜ್ಜಿಗೆ ಬೆಣ್ಣೆ ಇದ್ದಾಗೆ, ಒಬ್ರನ್ನೊಬ್ರು ಬಿಟ್ಟಿರಲ್ಲ, ಆದರೂ ಒಂದಾಗಲ್ಲ. ಒಬ್ಬೊಬ್ಬ ಎಷ್ಟೊಂದು ಮಾತಾಡೋದು ಕಲ್ತ್ಬಿಟ್ಟಿದೆ ಸಮರ್ಥ್. Happy birthday to you. Happy birthday to you.